ಕಾಡಿನಿಂದ ದಾರಿ ತಪ್ಪಿ ನಾಡಿಗೆ ಎಂಟ್ರಿ ಕೊಟ್ಟ ಕಾಡೆಮ್ಮೆ ಸೆರೆ ಹಿಡಿಯುವಲ್ಲಿ ವಿಫಲರಾದ ಅರಣ್ಯ ಸಿಬ್ಬಂದಿ. ಲೇಔಟ್ ಅಲ್ಲಿ ನಿನ್ನೆ ಬೆಳಗಿನ ಜಾವ ಕಾಡೆಮ್ಮೆ ಕಾಣಿಸ್ಕೊಂಡಿದೆ. ದೈತ್ಯಾಕಾರದು ಬೈಸನ್. ಒಂದು ಆನೆನೋ ಸಿಂಹನೋ ಇನ್ಯಾವುದೋ ಒಂದು ಮೃಗಗಳು ಅಂದರೆ ಮನುಷ್ಯನಿಗೆ ಹಾನಿ ಮಾಡೋವಂಥದ್ದು ಯಾವುದಾದ್ರೂ ತುಂಬ ಹಾನಿ ಮಾಡೋವಂಥದ್ದು ಬಂದಿದ್ದರೆ ಇಷ್ಟೊಂದು ನೆಗ್ಲಿಜೆನ್ಸಿ ತೋರಿಸ್ತಾ ಇರಲಿಲ್ಲ. ಹಂಗಾಗಿ ಅದು ಬೈಕ್ನ ಎತ್ತಿ ಬಿಸಾಕಿದೆ. ಇನ್ನು ಮನುಷ್ಯರು ಸಿಕ್ಕದೆ ಏನು ಮಾಡ್ತದೆ ಅಂತ ಎಲ್ರಿಗೂ ಗೊತ್ತಿರೋಂಥ ವಿಚಾರನೇ. ಅಧಿಕಾರಿಗಳನ್ನೇ ಜವಾಬ್ದಾರಿ ಮಾಡಬೇಕು. ಅಧಿಕಾರಿಗಳು ಜವಾಬ್ದಾರಿ ಮಾಡೋದಿಲ್ಲ, ಹಂಗಾಗಿ ಅವ್ರ ನೆಗ್ಲಿಜೆನ್ಸಿಗೆ ಅವ್ರ ಮನೆಗಿದ್ದಾರೆ. ಹೀಗೆ ತನ್ನ ರಸ್ತೆಗೆ ಅಡ್ಡ ಬಂದ ವಾಹನಗಳನ್ನ ಅದೇಗೆ ಬೀಸಾಡುತ್ತಿದೆ ಅಂತ ನೋಡಿ. ಇದರ ಗಾತ್ರ ಕೊಂಬು ನೋಡ್ತಿದ್ರೆ ಎಂತವರೆಗೂ ಒಂದ್ ಕ್ಷಣ ಝಲ್ ಅನ್ಬೇಕು. ದೈತ್ಯಾಕಾರದ ಕಾಡೆಮ್ಮೆಯ ಅಬ್ಬರ ಜೋರಾಗೇ ಇತ್ತು. ಇದು ಕಾಡಿನಿಂದ ನಾಡಿಗೆ ಬಂದ ಅಪರೂಪದ ಪ್ರಾಣಿ ಕಣ್ರಿ. ಕಳೆದ 3 ದಿನಗಳಿಂದ ದಾರಿ ತಪ್ಪಿ ಬಂದಿದ್ದ ಕಾಡೆಮ್ಮೆ ಗ್ರಾಮದಲ್ಲಿ ಓಡಾಡ್ಕೊಂಡಿತ್ತು. ಇಂದು ಕಾಡಿನ ದಾರಿ ಕಾಣದೆ ಕಾಡೆಮ್ಮೆ ವೈಲೆಂಟ್ ಆಗಿ ಸಿಕ್ಕ ಕಡೆಯೆಲ್ಲ ಅಟ್ಯಾಕ್ ಮಾಡೋಕೆ ಮುಂದಾಗಿತ್ತು. ನೆಪ ಮಾತ್ರಕ್ಕೆ ಬಂದ ಅರಣ್ಯ ಇಲಾಖೆ ಮತ್ತು ವೈದ್ಯರ ತಂಡ ಕಾಡೆಮ್ಮೆ ಸೆರೆ ಹಿಡಿಯುವ ಕಾರ್ಯಾಚರಣೆ ಮಾಡದೆ ಟೈಮ್ ಪಾಸ್ ಮಾಡ್ತಿರೋದು ಜನರ ಆಕ್ರೋಶಕ್ಕೂ ಕಾರಣವಾಗಿತ್ತು. ಬೈಕ್ಗೆ ಗುದ್ದಿ ಕೊಂಬಿನಿಂದ ಬೈಕ್ ಎಸೆದ ಕಾಡೆಮ್ಮೆ. ಅಂದಾಗಿ ಕಾಡೆಮ್ಮೆ ಅಬ್ಬರ ಬೆಂಗಳೂರು ಹೊರವಲಯದಲ್ಲಿ ಕಂಡು ಬಂದಿದೆ. ಇಲ್ಲಿನ ಆನೇಕಲ್ ತಾಲೂಕಿನ ಕಮ್ಮಸಂದ್ರ ಅಗ್ರಹಾರಕ್ಕೆ ಕಾಡೆಮ್ಮೆಯೊಂದು ಕಾಡಿನಿಂದ ದಾರಿ ತಪ್ಪಿ ನಾಡಿಗೆ ಬಂದಿದೆ. ಖಾಸಗಿ ಲೇಔಟ್ನಲ್ಲಿ ನುಗ್ಗಿದ್ದ ಕಾಡೆಮ್ಮೆ ಒಂದು ಆಕ್ಟಿವ್ ಬೈಕ್ ಅನ್ನ ತನ್ನ ಕೊಂಬುಗಳಿಂದ ಎತ್ತಿ ಬಿಸಾಕಿ ಜಖಂ ಮಾಡಿದೆ. ಕಾಡೆಮ್ಮೆ ಅಬ್ಬರ ನೋಡಿದ ಯುವಕರು ಜೋರಾಗಿಯೇ ಕಿರಿಚಾಡಿದ್ದಾರೆ. ಜನರ ಅಬ್ಬರಿಗೆ ಗಾಬರಿಗೊಂಡ ಕಾಡೆಮ್ಮೆ ಕೆರೆಕಟ್ಟಿ ಬಳೆ ಪೊದೆಯಲ್ಲಿ ಸೇರಿಕೊಂಡಿದೆ. ಸ್ಥಳಕ್ಕೆ ಬಂದ ಅರಣ್ಯ ಇಲಾಖೆ ಅಧಿಕಾರಿಗಳು ಹಾಗೂ ಪಶು ವೈದ್ಯರ ತಂಡ ಕಾಡೆಮ್ಮೆ ಹಿಡಿಯೋದ್ರಲ್ಲಿ ಕನಿಷ್ಠ ಪಕ್ಷ ಅರವಳಿಕೆ ಮದ್ದು ನೀಡಲು ಅವರಿಂದ ಸಾಧ್ಯವಾಗಿಲ್ಲ. ಆ ಲೇಔಟ್ ಅಲ್ಲಿ ನಿನ್ನೆ ಬೆಳಗಿನ ಜಾವ ಕಾಡೆಮ್ಮೆ ಕಾಣಿಸ್ಕೊಂಡಿದೆ. ದೈತ್ಯಾಕಾರದು ಬೈಸನ್ ಬಹಳ ದೊಡ್ಡದಾಗಿದೆ ಗಾತ್ರದಲ್ಲಿ. ಅಲ್ಲಿ ಸುಮಾರು ಈಗ ಅಲ್ಲಿಂದ ಮುಗಿಸ್ಕೊಂಡು ದೊಡ್ಡಗಡೆಯಿಂದ ಈಗ ನಮ್ಮ ಅಗ್ರಹಾರ ಕೆರೆ ಭಾಗದಲ್ಲಿ ಬಂದು ಇವತ್ತು ಇಲ್ಲಿ ನಿಂತ್ಕೊಂಡಿದೆ. ಇದನ್ನು ಅರಣ್ಯ ಅಧಿಕಾರಿಗಳು ಶೀಘ್ರವಾಗಿ ಅದಕ್ಕೆ ಸೂಕ್ತವಾದ ವ್ಯವಸ್ಥೆ ಮಾಡಿ ಅದನ್ನು ಸ್ಥಳಾಂತರಗೊಳಿಸಿ, ಅದಕ್ಕೂ ಭಯದಿಂದ ಪಾಪ ಭಯಭೀತವಾಗಿ ಸುತ್ತಮುತ್ತ ಗ್ರಾಮಗಳಿದೆ, ಶಾಲಾ ಮಕ್ಕಳು ಓಡಾಡ್ತಾ ಇರ್ತಾರೆ, ಸಾಕಷ್ಟು ಗೋಪಾಲಕರು ಹಸುಗಳನ್ನ ಹಿಡ್ಕೊಂಡು ಮೇಯಿಸೋದಕ್ಕೆ ಬರ್ತಾರೆ, ಕುರಿ ಮೇಯಿಸೋರಿದ್ದಾರೆ. ಯಾರಿಗಾದರೂ ಅದು ತನ್ನ ಗಾಬರಿಯಿಂದ ಏನಾದರೂ ಅಚಾತುರ್ಯ ಆದರೆ ನಾವೆಲ್ಲರೂ ನೋವು ತಿನ್ಬೇಕಾಗುತ್ತೆ. ಈಗಾಗಲೇ ಒಂದು ಪಕ್ಕದಲ್ಲಿ ಒಂದು ಲೇಔಟ್ ಅಲ್ಲಿ ಒಳಗಡೆ ನುಗ್ಗಿ ಒಂದು ಬೈಕನ್ನು ಜಖಂಗೊಳಿಸಿದೆ, ಅಂದರೆ ಹಾನಿ ಮಾಡಿದೆ, ಧ್ವಂಸ ಮಾಡಿದೆ ಒಂದು ಬೈಕ್ನ. ಅದು ಉದ್ರೇಕಗೊಂಡು ಮತ್ತೇನಾದರೂ ಅವಘಡ ಆಗೋದಕ್ಕಿಂತ ಮುಂಚೆ ಇದನ್ನು ಎಚ್ಚೆತ್ಕೊಂಡು ಇದನ್ನು ಶೀಘ್ರವಾಗಿ ಇಲ್ಲಿಂದ ಅದಕ್ಕೆ ಮತ್ತೆ ಇಂಜೆಕ್ಷನ್ ಏನೋ ಕೊಟ್ಟು ಹಿಡಿದು ಅರಣ್ಯ ಅಧಿಕಾರಿಗಳು ಅದನ್ನ ಸೂಕ್ತವಾದ ಅರಣ್ಯಕ್ಕೆ ಬಿಡಬೇಕಾಗಿ. ಇನ್ನು ಇದೇ ಕಾಡೆಮ್ಮೆ 2 ದಿನದ ಹಿಂದೆ ಆನೇಕಲ್ನ ಸೊಪ್ಪಹಳ್ಳಿ ಬಳಿ ಕಾಣಿಸಿಕೊಂಡು ಆತಂಕ ಸೃಷ್ಟಿಸಿತ್ತು. ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಕಾಡೆಮ್ಮೆಯನ್ನ ಹುಡುಕಾಡಿದ್ರು, ಕಾಣದೆ ಅಲ್ಲಿಂದ ವಾಪಸ್ಸಾಗಿದ್ರು. ಮತ್ತೆ ಅದೇ ಕಾಡೆಮ್ಮೆ ಇಂದು ಅಗ್ರಹಾರ ಬಳಿ ಪ್ರತ್ಯಕ್ಷವಾಗಿದೆ. ಕಾಡೆಮ್ಮೆ ಕೆರೆಕಟ್ಟೆ ಬಳೆ ಪೊದೆಗಳಲ್ಲಿ ಸೇರಿಕೊಂಡಿದ್ದು, ಕಾಡೆಮ್ಮೆ ಸೇರಿಕೊಂಡಿದ್ದ ಸ್ಥಳ ಸುತ್ತಮುತ್ತ ಪೊದೆಗಳ ಗಿಡ ಗಂಟೆಗಳು ಯಥೇಚ್ಛವಾಗಿ ಬೆಳೆದು ನಿಂತಿವೆ. ಇದಕ್ಕೆ ಅರವಳಿಕೆ ನೀಡೋದು ವೈದ್ಯರಿಗೂ ದೊಡ್ಡ ಸವಾಲಾಗಿದೆ ಕಣ್ರಿ. ಇದರ ನಡುವೆ ಬೆಳಗಿನಿಂದ 3 ಗಂಟೆಗೆ ಪಶು ವೈದ್ಯರು ಅರವಳಿಕೆ ಇಲ್ಲ, ಮೈಸೂರಿನಿಂದ ಬರಬೇಕೆಂದಿದ್ರು. ಅರವಳಿಕೆ ಮೈಸೂರಿನಿಂದ ಸಂಜೆ 6 ಗಂಟೆಗೆ ಬಂದಿದ್ದು, ಕತ್ತಲಾಗಿದ್ದರಿಂದ ಕಾಡೆಮ್ಮೆಗೆ ಡಾಟ್ ಮಾಡುವ ಕೆಲಸ ಬಿಟ್ಟು ನಿಧಾನವಾಗಿ ಪಶು ವೈದ್ಯರು ಸ್ಥಳದಿಂದ ಜಾರಿಕೊಂಡಿದ್ದಾರೆ. ಬೆಳಗ್ಗೆ 11 ಗಂಟೆಗೆ ಏನು ಸೊಪ್ಪಳ್ಳಿ ಮತ್ತು ಕೆಂಪೌಡರಹಳ್ಳಿ, ಸಿರುವಸ್ಕೋಟೆ ಮತ್ತು ಚಿಕ್ಕಗಡೆ, ಕಮ್ಮಸಂದ್ರ ಸುತ್ತಮುತ್ತ ಕಾಡೆಮ್ಮೆ ಇಲ್ಲೇ ಓಡಾಡ್ತಾ ಇದೆ. ಈಗ ಇಲ್ಲಿ ಪಕ್ಕದಲ್ಲಿರುವಂಥ ಪೊದೆನಲ್ಲಿ ಸೇರಿಕೊಂಡಿದೆ. ಅಧಿಕಾರಿಗಳು ಏನೋ ಅರವಳಿಕೆ ಮದ್ದನ್ನು ತಂದಿಲ್ಲ, ತರಬೇಕು, ಮೈಸೂರಿಂದ ತರಬೇಕು ಅಂತಲೇ ಮಾಡ್ತಾ ಇದ್ದಾರೆ. ಆದರೆ ಇವ್ರು ಇಷ್ಟೊಂದು ಯಾಕೆ ನೆಗ್ಲಿಜೆನ್ಸಿ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಒಂದು ಆನೆನೋ ಸಿಂಹನೋ ಇನ್ಯಾವುದೋ ಒಂದು ಮೃಗಗಳು ಅಂದರೆ ಮನುಷ್ಯನಿಗೆ ಹಾನಿ ಮಾಡೋವಂಥದ್ದು ಯಾವುದಾದ್ರೂ ತುಂಬ ಹಾನಿ ಮಾಡೋವಂಥದ್ದು ಬಂದಿದ್ದರೆ ಇಷ್ಟೊಂದು ನೆಗ್ಲಿಜೆನ್ಸಿ ತೋರಿಸ್ತಾ ಇರಲಿಲ್ಲ. ಬಟ್ ಇವಾಗ ಇದು ಏನೋ ಕಾಡೆಮ್ಮೆ ಮನುಷ್ಯನೇನು ತಿನ್ನೋದಿಲ್ಲ, ಬಟ್ ತುಂಬ ಹಾನಿ ಮಾಡೋವಂಥ ಪ್ರಾಣಿನೇ ಅದು.
ಆದರೂ ಕೂಡ ಇಷ್ಟೊಂದು ನೆಗ್ಲಿಜೆನ್ಸಿ ಮಾಡೋದು ಬಹಳ ವಿಷಾದನೀಯ. ಕನಿಷ್ಠ ಪಕ್ಷ ಸ್ಥಳಕ್ಕೆ ಡಿಎಫ್ಒ ಹಾಗೂ ಆರ್ಎಫ್ಒ ಯಾರೊಬ್ಬರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಕಾಡೆಮ್ಮೆ ಆಪರೇಷನ್ ಬಗ್ಗೆ ಮಾಹಿತಿಯೂ ಪಡೆದಿಲ್ಲ. ಅಲ್ಲದೆ ಕಾಡೆಮ್ಮೆ ನೋಡಲು ಸುತ್ತಮುತ್ತಲಿನ ಗ್ರಾಮಸ್ಥರು ನೆರೆದಿದ್ದು ರಾತ್ರಿ ಮತ್ತೆ ಯಾವ ಊರಿಗೆ ನುಗ್ಗಿ ಯಾರಿಗೆ ಹಾನಿ ಮಾಡುತ್ತೋ ಎಂಬ ಆತಂಕ ಜನರಲ್ಲಿ ಕಾಡ್ತಿರೋದಂತೂ ಸತ್ಯ. ಅಲ್ಲ, ಬೆಳಗ್ಗೆಯಿಂದ ಅರವಳಿಕೆ ಮದ್ದನ್ನು ಮೈಸೂರಿಂದ ತರ್ತೀವಿ ಅಂತ ಅನ್ನೋರು ಈಗ ಎಲ್ಲಿ ತಂದಿದ್ದಾರೆ? ಸುಮ್ಮನೆ ನಾಮಕರಿಸ್ತಾರೆ. ಅದು ಏನೋ ಕಣ್ಣೋರ್ಸ ಜನರಿಗೆ, ಮಾಧ್ಯಮದವರಿಗೆ ಕಣ್ಣೋರ್ಸ ಅಂತ ಏನೋ ಸ್ಟೇಟ್ಮೆಂಟ್ ಅವ ಅಷ್ಟೇನೆ. ಇಲ್ಲಿ ಅರಣ್ಯ ಇಲಾಖೆ ಇದೆಯಾ ಇಲ್ವಾ, ಅಥವಾ ಇಲ್ಲಿ ಏನು ಫಾರೆಸ್ಟ್ ಅಧಿಕಾರಿಗಳು ಇದ್ದಾರಾ ಇಲ್ವಾ ಅನ್ನೋದೇ ಡೌಟ್ ಬಂದ್ಬಿಡುತ್ತೆ ಅಷ್ಟೇ. ಅಧಿಕಾರಿಗಳನ್ನೇ ಜವಾಬ್ದಾರಿ ಮಾಡಬೇಕು. ಅಧಿಕಾರಿಗಳು ಜವಾಬ್ದಾರಿ ಮಾಡೋದಿಲ್ಲ, ಹಂಗಾಗಿ ಅವ್ರ ನೆಗ್ಲಿಜೆನ್ಸಿಗೆ ಅವ್ರ ಮನೆಗಿದ್ದಾರೆ ಅಧಿಕಾರಿಗಳು. ಈಗ ಹೆಂಗೋ ಸರ್ಕಾರ AC ರೂಮ್ಗಳು ಮಾಡಿ ಚೆನ್ನಾಗಿ ಕೊಟ್ಟಿದೆ, ಆರಾಮಾಗಿ. ಮತ್ತು ಪ್ರೈವೇಟ್ ಅವರು ಕಾರ್ಗಳು ಮತ್ತು ಒಂದಷ್ಟು AC ಇರುವಂಥ ಕಾರ್ಗಳೇ ಕೊಟ್ಟಿದ್ದಾರೆ, ಆರಾಮಾಗಿ ಸುತ್ತಾಡ್ಕೊಂಡು ಓಡಾಡ್ಕೊಂಡಿದ್ದಾರೆ ಹೊರತು ಇಲ್ಲಿ ಬಂದು ಜನರ ಸಮಸ್ಯೆಗಳನ್ನು, ಈ ಕಾಡು ಪ್ರಾಣಿಗಳನ್ನು ನಾವು ಸೇವ್ ಮಾಡಬೇಕು, ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ನ ಇವ್ರು ಓದ್ಕೊಂಡಿದ್ದಾರೆ ಇಲ್ಲೋ ಅಂತಲೇ ನನಗೆ ತುಂಬ ಡೌಟ್ ಆಗಿಬಿಟ್ಟೈತೆ ಅಷ್ಟೇ. ಸದ್ಯಕ್ಕಂತೂ ಕಾಡೆಮ್ಮೆ ಕಾರ್ಯಾಚರಣೆ ಸ್ಥಗಿತವಾಗಿದೆ. ಆದರೆ ನಾಳೆ ಏನ್ ಅನಾಹುತ ಆಗುತ್ತೋ ಎಂದು ಸ್ಥಳೀಯರು ಭೀತಿಯಲ್ಲಿ ಕಾಲ ಕಳೆಯುವಂತಾಗಿದೆ. ಬಿಗ್ ಟಿವಿ ಕರ್ನಾಟಕ, ಆನೇಕಲ್. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.